ವೀಕ್ಷಕರೇ ನಮಸ್ತೆ. ನಾನು ಮಡಿವಾಳಪ್ಪ ಇಂಡಿ, ಸಹಾಯಕ ಇಂಜಿನಿಯರ್ ಹೆಸ್ಕಾಂ ಬಾಗಲಕೋಟೆ ವಿಭಾಗ. ಈಗ ನಾನು PM ಪ್ರಧಾನಮಂತ್ರಿ ಸೂರ್ಯಘರ್ ಹರ್ ಮುಕ್ತ ಬಿಜಿಲಿ ಯೋಜನೆ ಅಡಿ 3 ಕಿಲೋವ್ಯಾಟ್ ಸೋಲಾರ್ ಅಳವಡಿಸಿಕೊಂಡಿರುವ ಗ್ರಾಹಕರಾದ ಶಿವನಗೌಡ ದೇವನಗೌಡ ಪಾಟೀಲ್ ಇವ್ರ ಮನೆ RR ಸಂಖ್ಯೆ ಬಂದ್ಬಿಟ್ಟು NVN 33643 ಮನೆಯ ಮುಂದುಗಡೆ ಇದ್ದೇನೆ. ಈ ಒಂದು ಯೋಜನೆ ಬಗ್ಗೆ ಸದರಿ ಗ್ರಾಹಕರಿಗೆ ಹೇಗೆ ಮಾಹಿತಿ ಸಿಕ್ತು, ಈ ಯೋಜನೆ ಬಗ್ಗೆ ಅಳವಡಿಸಿಕೊಳ್ಳೋರಿಗೆ ಎಷ್ಟು ಖರ್ಚಾಯಿತು, ಈ ಯೋಜನೆಯನ್ನು ಅಳವಡಿಸಿಕೊಂಡಾದ್ಮೇಲೆ ಅವರಿಗೆ ಎಷ್ಟು ಲಾಭ ಆಗಿದೆ, ಸಬ್ಸಿಡಿ ಎಷ್ಟು ಸಿಗ್ತಾ ಇದೆ ಅನ್ನೋದ್ರ ಬಗ್ಗೆ ಸವಿಸ್ತರವಾಗಿ ನಾವು ಆ ಗ್ರಾಹಕರೊಂದಿಗೆ ಮಾತಾಡಿಕೊಂಡ ಅವ್ರ ಬಾಯಿಂದನೇ ಮಾಹಿತಿಯನ್ನು ತಿಳ್ಕೊಳ್ಳೋಣ. ವೀಕ್ಷಕರೇ ನಮಸ್ತೆ. ನಾನೀಗ ಬಾಗಲಕೋಟೆ ನಗರದ ಸೆಕ್ಟರ್ ನಂಬರ್ 42 ನವನಗರದಲ್ಲಿರುವ ಸೆಕ್ಟರ್ ನಂಬರ್ 42ರಲ್ಲಿರುವ ಶ್ರೀಯುತ ಶಿವನಗೌಡ ದೇವನಗೌಡ ಪಾಟೀಲ್ ರವರ ಮನೆಯ ಮೇಲಿದ್ದೀವಿ. ಶ್ರೀಯುತರು ತಮ್ಮ ಮನೆಯ ಮೇಲೆ PM ಸೂರ್ಯಘರ್ ಹರ್ ಮುಕ್ತ ಬಿಜಿಲಿ ಯೋಜನೆಯಡಿ 3 ಕಿಲೋವ್ಯಾಟ್ SRTP ಅನ್ನು ಅಳವಡಿಸಿಕೊಂಡಿದ್ದಾರೆ. ಈ ಒಂದು SRTP ಯೋಜನೆಯ ಬಗ್ಗೆ PM ಸೂರ್ಯಘರ್ ಮುಕ್ತ ಬಿಜಿಲಿ ಯೋಜನೆ ಹರ್ ಮುಕ್ತ ಬಿಜಿಲಿ ಯೋಜನೆ ಬಗ್ಗೆ ಅವರು ಕೂಡ ಅವರ ಬಾಯಲ್ಲಿ ಈ ಯೋಜನೆ ಬಗ್ಗೆ ಸವಿಸ್ತಾರವಾಗಿ ನಾವು ಮಾಹಿತಿಯನ್ನು ತಿಳ್ಕೊಳ್ಳೋಣ. ಸರ್ ನಮಸ್ತೆ. ಸರ್ ನಮಸ್ತೆ. ನಾನು ಮಡಿವಾಳಪ್ಪ ಇಂಡಿ ಅಂತ ಸಹಾಯಕ ಇಂಜಿನಿಯರ್ ಹೆಸ್ಕಾಂ ಬಾಗಲಕೋಟೆ ವಿಭಾಗ. ತಾವು ತಮ್ಮ ಮನೆ ಮೇಲೆ ಸೋಲಾರ್ SRTP ಅನ್ನು ಅಳವಡಿಸಿಕೊಂಡಿದ್ದೀರಾ ಸರ್? ಹೌದು ಸರ್. ಸೊ ಈ PM ಸೂರ್ಯಘರ್ ಹರ್ ಮುಕ್ತ ಬಿಜಿಲಿ ಯೋಜನೆ ಬಗ್ಗೆ ತಮಗೆ ಮಾಹಿತಿ ಹೇಗೆ ಸಿಕ್ತು ಸರ್? ಒಮ್ಮೆ ಇಲ್ಲಿ ನಮ್ಮ ಪಕ್ಕದಲ್ಲಿ ಒಂದು ದೇವಸ್ಥಾನ ಇದೆ, ಟೆಂಪಲ್ ಇದೆ ಸರ್. SBI ಮತ್ತೆ ಇದು ಟಾಟಾ ಸೋಲಾರ್ದವ್ರು ಕೂಡಿಕೆ ಒಂದು ಸೆಮಿನಾರ್ ಇಟ್ಟಿದ್ರು ಸರ್. ಈಗ ಕಾಮನ್ ಆಗಿ ನಮ್ಮ ಏರಿಯಾದಾಗ ಇರೋರೆಲ್ಲ ಎಲ್ಲ ಜನ ಕೂಡಿಕೆ ಅಲ್ಲಿ ಸೆಮಿನಾರ್ ಅಂತ ಹೋಗಿದ್ದೀವಿ ಸರ್. ಆ ಟೈಮ್ದಾಗ ನಮ್ಗೆ ಇದ್ರ ಬಗ್ಗೆ ಸೋಲಾರ್ ಬಗ್ಗೆ ಮಾಹಿತಿ ಕೊಡ್ತಾರೆ ಸರ್. ಮತ್ತೆ ಈಗ ಆಲ್ರೆಡಿ ಈಗ ಇದು PM ಸರ್ ಅವ್ರು ಎಲ್ಲ ಸೋಲಾರ್ ಫೆಸಿಲಿಟಿ ಕೊಡ್ತಾ ಇದ್ರು. ನಾವು ಅದನ್ನೆಲ್ಲ ಯೂಟ್ಯೂಬ್ನೆಲ್ಲ ಮೊದಲು ನೋಡ್ತಿದ್ವಿ. ನಾವು ಹಾಕಿಸ್ಬೇಕಂತ ಅಷ್ಟ ನೋಡಿ ಸುಮ್ ಕೊಡ್ತಿದ್ವಿ. ಆದ್ರೆ ಇವಾಗ ಏನೈತ್ರಿ, ಅವರಾಗ್ಲೇ ಬಂದು ಇಲ್ಲೆಲ್ಲ ಸೆಮಿನಾರ್ ಬಗ್ಗೆ ಅದ್ರ ಇನ್ಫಾರ್ಮೇಶನ್ ಕೊಟ್ಟರು. ಫುಲ್ ಡೀಟೇಲ್ ಆಗಿ ಎಲ್ಲರ ಬಗ್ಗೆ ಮಾಹಿತಿ ಕೊಟ್ಟರು ಸರ್. ಮಾಹಿತಿ ಕೊಟ್ಟ ನಂತರ ನಾವು ಅದನ್ನ ಮತ್ತೆ ಬಿಫೋರ್ ಪ್ಲಾನಿಂಗ್ ಇತ್ತು. ಆದ್ರೆ ಏನೋ ಅಲ್ಲಿ ಹೋಗಿ ಕೇಳ್ಬೇಕು, ಯಾರಿಗೆ ಕೇಳ್ಬೇಕು ನಮ್ಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಹಂಗಾಗಿ ಕೇಳೋದು ನೋಡೋದು ಸುಮ್ ಕೊಡೋದು ಮಾಡ್ತಿದ್ವಿ. ಆದ್ರೆ ಅವರಾಗ್ಲೇ ಬಂದ್ ಎಲ್ಲ SBI ಬ್ಯಾಂಕ್ ಆದಾತು ಮತ್ತೆ ಇವ್ರು ಸೋಲಾರ್ ಪವರ್ ಅವ್ರ ಬಗ್ಗೆ ಬಂದ್ ಇನ್ಫಾರ್ಮೇಶನ್ ಕೊಟ್ಟಿದ ನಂತರ ನಾವು ಅವ್ರು ಮಧ್ಯ ಸರ್ಗೆ ಕಾಂಟ್ಯಾಕ್ಟ್ ಮಾಡಿದ್ವಿ ಸರ್. ಕಾಂಟ್ಯಾಕ್ಟ್ ಮಾಡಿದ ನಂತರ ಹಿಂಗಿಂಗ ಅದ್ರ ಬಗ್ಗೆ ಮತ್ತೆ ಅವ್ರು ನಮ್ಮ ಏರಿಯಾ ಸೈಟ್ ವಿಸಿಟ್ ಎಲ್ಲ ಮಾಡಿದ್ರು. ಹಿಂಗಿಂಗ್ ಎಷ್ಟು ಕಿಲೋಮೀಟರ್ ಮೊದ್ಲ ನಮ್ಮ ಪವರ್ ಜನರೇಷನ್ ನಮ್ಗೆ ಎಷ್ಟು ಕನ್ಸ್ಯೂಮ್ ಆಗುತ್ತೆ ಅಂತ ಇನ್ಫಾರ್ಮೇಶನ್ ತೊಗೊಂಡ್ರಿ. ನಿಮ್ಗೆ ಎಷ್ಟು ಬೇಕನ್ನೋದು ಆಲ್ಮೋಸ್ಟ್ ಅಂದ್ರೆ ನಮ್ಮ ಮನ್ಯಾಗ ಎಷ್ಟು ನೀಡಿದ್ರೆ ನಾವು ಡೈಲಿ ಮಂತ್ಲಿ ಎಷ್ಟು ಬೇಕಾಗುತ್ತೆ ಅಂದ್ರೆ ಅದ್ರ ಬಗ್ಗೆ ಅವ್ರಿಗೆ ಹೇಳಿದ್ರಿ. ಅದ್ರ ಪ್ರಕಾರ ನಮ್ಗೆ ಒಂದು 3 ಕಿಲೋವ್ಯಾಟ್ ನಮ್ಗೆ ಅದ್ರ ಬಗ್ಗೆ ಇದೇನೈತೆ ಸೋಲಾರ್ ಪ್ಯಾನಲ್ ಏನೈತಲ್ಲ ಇದ್ರೆ ಅಷ್ಟು ಅಲ್ವರ್ಸ್ ಕ್ಯಾಶ್ ಕೊಟ್ಟರು ಸರ್. ಹಿಂಗಾಗಿ ಅವರೆಲ್ಲ ನಮ್ಗೆ ಇನ್ಫಾರ್ಮೇಶನ್ ಚಲೋ ಕೊಟ್ಟರು ಮತ್ತೆ ವರ್ಕ್ ಮಾಡಿ ಕ್ಯಾಶ್ ಕೊಟ್ಟರು ಸರ್. ಈಗ ತಾವು ತಮ್ಮ ಮನೆ ಮೇಲೆ 3 ಕಿಲೋವ್ಯಾಟ್ SRTP ಅಳವಡಿಸಿದ್ದೀರಿ. ಹೌದೌದು. ಈ 3 ಕಿಲೋವ್ಯಾಟ್ SRTP ಅಳವಡಿಸಲಿಕ್ಕೆ ನಮಗೆ ಆದ ಖರ್ಚು ಎಷ್ಟು ಸರ್? ಇದು ಅದ್ರ ಬಗ್ಗೆ ಅಮೌಂಟ್ ಅವ್ರು ಹೇಳಿದ್ದು 2 lakhs ಮಟ್ಟ ಬರುತ್ತಂತ ಸರ್ ಹೇಳಿದ್ರಿ ಸರ್ ಬಿಫೋರ್. ಆದ್ರೆ ನಾವೇನ್ ಹೇಳಿದ್ರಿ ಮತ್ತೆ ಅದ್ರ ಬಗ್ಗೆ ಮತ್ತೆ ಅವರು ಲೋನ್ ಫೆಸಿಲಿಟಿಯನ್ನು ಇದೆ ಅಂತ ಹೇಳಿದ್ರು. ನೀವು ಬೇಕಾದ್ರೆ ಲೋನ್ ಬೇಕಂದ್ರೆ ಅವರಾಗ್ಲೇ ಎಲ್ಲ ಲೋನ್ ಫೆಸಿಲಿಟಿ ಪೇಪರ್ ವರ್ಕ್ ಎಲ್ಲ ಅವ್ರು ಮಾಡಿಸಿ ಕೆಲಸ ಮಾಡ್ಕೊಡ್ತಾರೆ ಅಂತ ಹೇಳಿದ್ರು. ಇಲ್ಲಪ್ಪ ನಾವು ಅಮೌಂಟ್ ನಾವಾಗ್ಲೇ ತುಪ್ಪ ತಿಳ್ಕೊಂಡು ಅದು ಓಕೆ, 2 ಫೆಸಿಲಿಟಿ ಇತ್ತು ಸರ್. ತಾವು 2 ಲಕ್ಷ ಖರ್ಚಿಗೆ ಲೋನ್ ಏನಾದ್ರು ತೆಗೆದುಕೊಂಡಿದ್ರ ಸರ್? ನಾವು SBI ಲೋನ್ ತೊಗೊಂಡಿದ್ವಿ ಸರ್. ಓಕೆ ಸರ್. SBI ಲೋನ್ ಬಂದ್ವಿ. ಅದು ನಾವೇನು ಈಗ ಸದ್ಯಕ್ಕಂತ ಏನು ಅಮೌಂಟ್ ಕಟ್ಟಿಲ್ರಿ. ಮಂತ್ಲಿ ಏನೈತಲ್ಲ SBI ಅಕೌಂಟ್ನಾಗ ಅಮೌಂಟ್ ಇರುತ್ತೆ, ಮಂತ್ಲಿ ಡಿಡಕ್ಟ್ ಆಗುತ್ತೆ, ಆಟೋ ಡೆಬಿಟ್ ಆಗುತ್ತೆ. ಹಿಂಗಾಗಿ ಏನೈತಲ್ಲ ನಾವಂತೂ ಈ ಪ್ರೆಸೆಂಟ್ ಅಂದ್ರೆ ಸ್ಟಾರ್ಟಿಂಗ್ ಅಂತ ಅಮೌಂಟ್ ಕಟ್ಟಿಲ್ಲ ಸರ್. ಸೊ ಈಗ 2 ಲಕ್ಷ ಖರ್ಚು ಮಾಡಿ ತಾವು ಲೋನ್ ಮುಖಾಂತರ ಅಳವಡಿಸಿಕೊಂಡಿದ್ದಾರೆ ಸರ್. ಹಾ ಸರ್. ತಮಗೆ ಇದಕ್ಕೆ ಸಬ್ಸಿಡಿ ಎಷ್ಟು ಸಿಕ್ಕಿದೆ ಸರ್? ಸರ್ ಸಬ್ಸಿಡಿ ಅನ್ನಕ 70,000 ಸಬ್ಸಿಡಿ ಕೊಡ್ತಾ ಅಂತ ಹೇಳಿದ್ರು ಸರ್. ಈಗಂತೂ 70,000 ಸಬ್ಸಿಡಿ ಅಂತ ಹೇಳ್ಯಾರ್ರಿ. ಆದ್ರೆ ನಮ್ದಂತೂ ಈ ಸದ್ಯಕ್ಕಂತೂ ಇನ್ನ ಬಂದೆ ಸರ್ ಅದ್ರ ಬಗ್ಗೆ ಇನ್ಫಾರ್ಮೇಶನ್. ಅದ್ರ ಅಮೌಂಟ್ ನಾವಂದ್ರೆ ಅದ್ರ ಬಗ್ಗೆ ಹೆಚ್ಚಿಗೆ ಅಮೌಂಟ್ ಇಂಪ್ರೂ ಏನ್ ಕೊಟ್ಟಿಲ್ರಿ ಮ್ಯಾಗ. ಓಕೆ ಸರ್. ಕಟ್ಟಿದಪ್ಪ ಅಂತ ಅನ್ನಕ್ ಏನಿಲ್ರಿ. ಅವ್ರಾಗ್ಲಿ ಅಂತ ಮಂತ್ಲಿ ಅಂತ ಅಮೌಂಟ್ ಮತ್ತೆ ಮಂತ್ಲಿ ಡೆಬಿಟ್ ಆಗತ್ತೆ ಸರ್. ತಾವು ಇದನ್ನ ಅಳವಡಿಸಿಕೊಂಡು ಎಷ್ಟು ತಿಂಗಳು ಇವಾಗ ಸರ್? ಇದು 4 months ಆಯ್ತು ಸರ್. 4 months. ಹೌದು ಸರ್. ತಾವು ಈ ಅಳವಡಿಸಿಕೊಳ್ಳೋದಕ್ಕಿಂತ ಮುಂಚೆ ತಮ್ಮ ಮನೆ ಬಿಲ್ ಎಷ್ಟು ಕೊಡ್ತಾ ಇತ್ತು ಸರ್? ಇದು ಅಳವಡಿಸಿಕೊಂಡು ಮನೆ ಬಿಲ್ ಎಷ್ಟು ಕೊಡ್ತಾ ಇದೆ ಸರ್? ಅವಾಗ ಸ್ಟಾರ್ಟಿಂಗ್ ಮಂತ್ಲಿ 900,000 ಮಟ್ಟ ಬರ್ತಿತ್ತು ಸರ್. ಓಕೆ ಸರ್. ಈಗ ಸದ್ಯ ಪ್ರೆಸೆಂಟ್ ನೋಡಕ್ಕಾದ್ರೆ ನಮ್ಮ ಕಡೆಯಿಂದ ಏನ್ ಅಮೌಂಟ್ ಕಟ್ ಆಗತ್ತಲ್ರಿ. ಓಕೆ ಸರ್. ನಮ್ಮ ಪವರ್ ಜನರೇಷನ್ ಆಗಿ ಎಕ್ಸ್ಟ್ರಾ ಏನ ಪವರ್ ಕನ್ಸ್ಯೂಮ್ ಆಗಿ ಉಳಿದ್ರೆ ಎಕ್ಸ್ಟ್ರಾ ಏನಿರ್ತದೆ ಸರ್, ಅದು ನಾವು ಹೆಸ್ಕಾಂದವ್ರಿಗೆ ಹೊಳ್ಳಿ ರಿಟರ್ನ್ ಹೋಗುತ್ತೆ. ಈ ಹೆಸ್ಕಾಂ ಥ್ರೂ ನಾವೇನ್ ಅಮೌಂಟ್ ಕಟ್ಟಿಲ್ಲ, ಅವ್ರ ನಮ್ಮ ಅಕೌಂಟ್ ಹೊಳ್ಳಿ ಮಂತ್ಲಿ ಏನಂತ 400-450 ಮಟ್ಟ ಮಂತ್ಲಿ ಏನಾರ ರಿಟರ್ನ್ ಅವ್ರ ನಮ್ಮ ಅಕೌಂಟಿಗೆ ಕ್ರೆಡಿಟ್ ಮಾಡತ್ತ ಸರ್. ಅಂದ್ರೆ ಈ ಅಳವಡಿಸಿಕೊಳ್ಳೋ ಮುಂಚೆ ತಮ್ಮ 1,000 ರೂಪಾಯಿ ಸರಿ, 1,000 ಹೌದೌದು. ಈಗ ಅಳವಡಿಸಿಕೊಂಡ ಬಿಲ್ 0 ಬರೋದ್ರ ಜೊತೆಗೆ ತಮ್ಮ ಅಕೌಂಟಿಗೆ ಪ್ರತಿ ತಿಂಗಳು ಸುಮಾರು 400ರಿಂದ 500 ರೂಪಾಯಿ ಸಿಗ್ತಾ ಇದೆ. ಬರ್ತಾ ಇದೆ ಸರ್. ಸೊ ಈ ಒಂದು ಯೋಜನೆ ಅಳವಡಿಸಿಕೊಳ್ಳೋ ಬಗ್ಗೆ ತಮಗೆ ತುಂಬಾ ಅನುಕೂಲ ಆಗುತ್ತೆ. ಅನುಕೂಲ ಇದೆ ಸರ್. ಈ ಒಂದು ಯೋಜನೆ ಬಗ್ಗೆ ತಾವು ಇತರೆ ಗ್ರಾಹಕರಿಗೆ ಏನ್ ಹೇಳಕ್ಕೆ ಇಷ್ಟಪಡ್ತೀರಾ? ಗ್ರಾಹಕರಿಗೆ ಅನ್ನಕ್ಕೆ ಸರ್, ಇದನ್ನ ಅಳವಡಿಸ್ಕೊಳ್ಳಂದ್ರೆ ಅವ್ರಿಗೆ ಅನುಕೂಲ ಇದೆ ಸರ್. ಮಂತ್ಲಿ ಏನೈತಪ್ಪ ನಾವು KV ಕರೆಂಟ್ ಬಿಲ್ ಕೊಟ್ಟು ಬದ್ಲಿನ ರೀ ಈಗ ನಾವು ಕಟ್ಟುವಾಗ ಅದ್ರೊಳಗೆ ಇನ್ನೊಂದು 1,000 ರೂಪಾಯಿ ಎಕ್ಸ್ಟ್ರಾ ಮಂತ್ಲಿ ನಾವು ಕಟ್ಟಬಿಟ್ರಪ್ಪ ಅಂತಂದ್ರೆ ನಾವು ಸೋಲಾರ್ ಫ್ರೀ ಆಗುತ್ತೆ ಸರ್.
ಸೋಲಾರ್ ಫ್ರೀ ಆಗುತ್ತೆ ಮತ್ತೆ ಮಂತ್ಲಿ ಅಕೌಂಟ್ ನಮ್ಗೆ ಕ್ರೆಡಿಟ್ ಆಗುತ್ತೆ ಸರ್ ಮಂತ್ಲಿ ರೀ ನಮ್ಗೆ ಏನಿಲ್ಲಪ್ಪ ಅಂದ್ರೆ 450 ಮಟ್ಟ ಮಂತ್ಲಿ ಕಡಿಮೆ ಅಂದ್ರೆ 450 ಅಂತ ಬಂದ ಬರ್ತದೆ ಈಗೆಲ್ಲ ಈಗ ಸ್ವಲ್ಪ ಕ್ಲೈಮೇಟ್ ಸ್ವಲ್ಪ ಸೀಸನ್ ಮ್ಯಾಗ ಡಿಪೆಂಡ್ ಆಗುತ್ತೆ ಮತ್ ಸಮ್ಮರ್ ಸೀಸನ್ ಹೋದ್ರಪ್ಪ ಅಂತ ಇದಕ್ಕೆ ಹೆಚ್ಚಾಗುತ್ತೆ ಅಂತ ಹೇಳ್ಯಾರ ಸರ್ ಈ ಸದ್ಯಕ್ಕಂತ 450 ಬರತೈತ್ರಿ ಮತ್ ಸಮ್ಮರ್ ಸೀಸನ್ ಇದಕ್ಕೆ ಹೆಚ್ಚಾಗೋದು ಅಂತ ಹೇಳ್ಯಾರ ಸರ್ ಹಿಂಗಾಗಿ ಏನೈತೆ ಇದನ್ನ ಅಳವಡಿಸೋದ್ರಿಂದ ಎಲ್ಲರಿಗೂ ಅನುಕೂಲ ಐತೆ ಸರ್ ಇದು ಫಾರಂ ಪವರ್ ನಮಗ ನಾವ್ ಸ್ವಂತ ಉಪಯೋಗ ಮಾಡ್ಕೋಬೋದ್ರಿ ನಮ್ದ 12 ಜನರೇಷನ್ ಆಗುತ್ತೆ ಹಿಂಗಾಗಿ ಎಲ್ಲಾರು ಮಾಡ್ಕೊಳ್ಳೋದ್ರಿಂದ ಅನುಕೂಲ ಐತೆ ಈಗ ನಾವು ಮಾಡಿದ್ರೆ ಮತ್ತೊಂದ್ 4 ಜನಕ್ಕೆ ನಾವು ಹೇಳಿದ್ರು ಅವರು ಆಲ್ರೆಡಿ ಒಂದ್ 3-4 ದಿನ ಮಾಡಿಸ್ಕೊಂಡಾರ ಸರ್ ನಾವಲ್ದನ ಮತ್ತೆ ನಮ್ ಕಲೀಗ್ಸ್ ಅವ್ರಿಗೆ ನಮ್ಮ ಮನಿ ಮ್ಯಾಗಿಂದ ಬಂದು ನೋಡಿ ಮತ್ತೆ ನಾವ ಒಂದ್ 4 ಜನಕ್ಕೆ ಹೇಳಿದಾರೆ ಅವ್ರ 4 ಜನ ಮಾಡ್ಕೊಂಡಾರ ಇಲ್ಲಿ ಅಲ್ದನ ಬೇರೆ ಇದ್ರೊಳಗ ಮುದೋಳ ಮಾಲಿಪುರ ಸೈಡ್ ನಮ್ಮ ಮನ್ಯಾಗ ನಮ್ಮ ಅಣ್ಣಾರವ್ರೆಲ್ಲ ಬಂದು ನೋಡಿ ಅವ್ರಿಗೆ ಚಲೋ ಮತ್ತೆ ಇಲ್ಲಿ ಅವ್ರು ನಮ್ಗೆ ಯಾರು ಕಾಂಟ್ಯಾಕ್ಟ್ ಮಾಡ್ತಾರೆ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿಸ್ಕೊಳ್ತಾರೆ